ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನೀವು ಸರ್ಕಾರದ ಕೆಲಸದ ನಿರೀಕ್ಷೆಯಲ್ಲಿದ್ದೀರಾ? ಹಾಗಾದರೆ ಬೆಳಗಾವಿಯ ದೈವಜ್ಞ ಸಹಕಾರ ಬ್ಯಾಂಕ್ನಲ್ಲಿ ಖಾಲಿ ಇರತಕ್ಕಂಥ 15 ಹುದ್ದೆಗಳಿಗೆ ಭರ್ಜರಿ ನೇಮಕಾತಿ ನೀಡುತ್ತಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಅಂತ ಹೇಳ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಇನ್ನು ನೀವಿನ್ನು ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಚಾನಲ್ ನೆನಪಾಗ ಸಬ್ಸ್ಕ್ರೈಬ್ ಮಾಡಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಹೋಗುತ್ತೆ ಗೆಳೆಯರೆ. ನೋಡಿ, ದೈವಜ್ಞ ಸಹಕಾರ ಬ್ಯಾಂಕ್ ನಿಯಮಿತ ಬೆಳಗಾವಿ. ಇನ್ನು ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹುದ್ದೆ 1. ವಿದ್ಯಾರ್ಹತೆಗಳನ್ನು ನೋಡಿ, ಭಾರತದ ಕಾನೂನಿನಲ್ಲಿ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾಲಯದ ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು. ನೋಡಿ, ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹುದ್ದೆಗೆ ಡಿಗ್ರಿಯನ್ನು ಪಾಸ್ ಮಾಡಿರಬೇಕು. ಇನ್ನು ವೇತನ ಶ್ರೇಣಿ ನೋಡಿ, 40,000ದಿಂದ 78,000ವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ನೀವು ಹೊಂದಿರಬೇಕಾಗತ್ತೆ ಸ್ನೇಹಿತರೆ. ಕಿರಿಯ ಸಹಾಯಕರು ಹುದ್ದೆಗೆ ನೇಮಕಾತಿ ನೀಡುತ್ತಿದೆ. ಒಟ್ಟು 13 ಟೋಟಲ್ ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇದು ಕೂಡ ಅಷ್ಟೇ, ಭಾರತದ ಕಾನೂನಿನಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾಲಯದ ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತೆ. ಇದಕ್ಕೂ ಕೂಡ ಡಿಗ್ರಿಯನ್ನು ಇಲ್ಲಿ ವಿದ್ಯಾರ್ಹತೆಯನ್ನಾಗಿ ಕೇಳಿದ್ದಾರೆ ಸ್ನೇಹಿತರೆ. 21,400 ರೂಪಾಯಿಗಳಿಂದ 42,000 ರೂಪಾಯಿಗಳು ಮಂತ್ಲಿ ಸ್ಯಾಲರಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಸಿಪಾಯಿ ಹುದ್ದೆ 1. SSLC ಅಥವಾ ಇದಕ್ಕೆ ಸರಿಸಮಾನವಾದ ಪರೀಕ್ಷೆಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು. 2. PUC ಉತ್ತೀರ್ಣರಾದ ಅಭ್ಯರ್ಥಿಗಳು ಆದ್ಯತೆಯನ್ನು ನೀಡಲಾಗುತ್ತೆ. SSLC ಮತ್ತು ದ್ವಿತೀಯ PUC ಉತ್ತೀರ್ಣರಾದ ಅಭ್ಯರ್ಥಿಗಳು ಈ ಒಂದು ಸಿಪಾಯಿ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಮಂತ್ಲಿ ಸ್ಯಾಲ್ರಿ ಎಷ್ಟು ಸಿಗುತ್ತಪ್ಪ ಅಂತ ನೋಡ್ಕೊಳ್ತಾ ಹೋಗೋದಾದರೆ 17,000ದಿಂದ 28,950 ರೂಪಾಯಿಗಳವರೆಗೂ ಮಂತ್ಲಿ ಸ್ಯಾಲ್ರಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ವಿದ್ಯಾರ್ಹತೆ ಮತ್ತು ಅರ್ಹತೆಗಳನ್ನು ನೋಡೋದಾದರೆ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಿಗೆ ಆಗಲೇ ಹೇಳಿದಂಗೆ ಡಿಗ್ರಿ ಪಾಸ್ ಆಗಿರಬೇಕು. ಅದಕ್ಕೆ ಮತ್ತು SSLC ಅಥವಾ ಇದಕ್ಕೆ ಸರಿಸಮಾನವಾದ ಪರೀಕ್ಷೆಯಲ್ಲಿ ಕನ್ನಡವನ್ನು ಒಂದು ಭಾಷೆಯಲ್ಲಿ ಅಧ್ಯಯನ ಮಾಡಿರಬೇಕು. ಕಂಪ್ಯೂಟರ್ ಜ್ಞಾನ ಇರಬೇಕು. BCom, BCA, BE, MCA, MCom, MBA, CA, CS ವಿದ್ಯಾರ್ಥಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಡಿಪ್ಲೊಮಾ ಅಥವಾ ಹೈಯರ್ ಡಿಪ್ಲೊಮಾ ಇನ್ ಕೋಪರೇಟಿವ್ ಮ್ಯಾನೇಜ್ಮೆಂಟಲ್ಲಿ ಕೋರ್ಸ್ನಲ್ಲಿ ಉತ್ತೀರ್ಣರಾದವರಿಗೆ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದ ಇತರೆ ಆರ್ಥಿಕ ಸಂಸ್ಥೆಗಳಲ್ಲಿ 2 ವರ್ಷ ಸೇವೆ ಸಲ್ಲಿಸಿರುವ ಅನುಭವದವರಿಗೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ಕೊಡ್ತಾರೆ ಸ್ನೇಹಿತರೆ. ಇದಕ್ಕೂ ಕೂಡ ಅಷ್ಟೇ, ಕಿರಿಯ ಸಹಾಯಕ ಹುದ್ದೆಗೆ ಡಿಗ್ರಿ ಪಾಸ್ ಆಗಿರಬೇಕು. SSLCಯಲ್ಲಿ ಕನ್ನಡ ಭಾಷೆಯನ್ನು ಓದಿರಬೇಕು. ಕಂಪ್ಯೂಟರ್ ಜ್ಞಾನ ಇರಬೇಕು. ಇದಕ್ಕೂ ಕೂಡ BCom, BCA, BE, MCA, MCom, MBA ವಿದ್ಯಾರ್ಥಿಗೆ ಆದ್ಯತೆಯನ್ನು ಕೊಡುತ್ತೆ ಸ್ನೇಹಿತರೆ. ಹೆಚ್ಚಿನ ಆದ್ಯತೆ ಸಿಗ್ತಾ ಹೋಗುತ್ತೆ ಇವನ್ನೆಲ್ಲ ಓದಿದ್ರೆ ನಿಮಗೆ, ಸರಿನಾ? ಹಾಗಾಗಿ ಹೇಳ್ದಂಗೆ SSLC ಅಥವಾ ದ್ವಿತೀಯ PUC ಪಾಸ್ ಆದವರಿಗೆ ಸಿಪಾಯಿ ಹುದ್ದೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ವಯೋಮಿತಿ ನೋಡಿ, ಕನಿಷ್ಠ ವಯೋಮಿತಿ 18 ಆಗಿರಲೇಬೇಕಾಗುತ್ತೆ ಸ್ನೇಹಿತರೆ. ಯಾವುದೇ ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ಪ್ರವರ್ಗ 1ಕ್ಕೆ 40 ವರ್ಷಗಳು. ಇನ್ನು 2A, 2B, 3A, 3Bಗೆ 38 ವರ್ಷಗಳು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ, ಸರಿನಾ? ನೋಡಿ, ಅರ್ಜಿ ಫಾರ್ಮ್ ಎಲ್ಲಪ್ಪ ನಾವು ಅರ್ಜಿ ಸಲ್ಲಿಸುವ ವಿಧಾನ ನೋಡಿ. ಬ್ಯಾಂಕಿನ ಮುಖ್ಯ ಕಚೇರಿ 1ನೇ ಮಹಡಿ, ಶರಫ್ ಗಲ್ಲಿ, ಶಹಾಪುರ, ಬೆಳಗಾವಿ, ಧಾರವಾಡ ಹಾಗೂ ಕಾರವಾರ ಶಾಖೆಯಲ್ಲಿ ದಿನಾಂಕ 4/6/2026ರಿಂದ 50 ರೂಪಾಯಿ ಫೀಸ್ ಪಾವತಿಸಿ ಅರ್ಜಿಯನ್ನು ಬ್ಯಾಂಕಿನ ಕೆಲಸದ ದಿನದಂದು ಬೆಳಗ್ಗೆ 11ರಿಂದ ಸಂಜೆ 6 ಗಂಟೆ ಒಳಗೆ ಪಡೆಯತಕ್ಕದ್ದು. ನೋಡಿ, ಆಫ್ಲೈನ್ನಲ್ಲೇ ನೀವು ಹೋಗಿ ಅರ್ಜಿಗಳನ್ನು ಫಿಲ್ ಮಾಡಿ ಬ್ಯಾಂಕಿನಲ್ಲೇ ನೀವು ಕೊಟ್ಟು ಬರಬೇಕಾಗತ್ತೆ. ಯಾವುದೇ ರೀತಿಯಲ್ಲಿ ಆನ್ಲೈನ್ ಪೇಮೆಂಟ್ ಇಲ್ಲ. ಅರ್ಜಿ ಶುಲ್ಕ ನೋಡಿ, 500 ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಳಿಗಿದೆ, ಸರಿನಾ? ಇನ್ನು SC, ST ಮತ್ತು ಪ್ರವರ್ಗ 1ಗೆ 50% ರಿಯಾಯಿತಿ. ಯಾವುದೇ ರೀತಿಯಾಗಿದ್ದನ್ನ ವಾಪಸ್ ಕೊಡೋದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಿ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 24/6/2026 ಸಂಜೆ 5 ಗಂಟೆಗೆ ನೀವು ಹೋಗಿ ಬೆಳಗಾವಿಯ ಒಂದು ಈ ಬ್ಯಾಂಕಿನಲ್ಲಿ ಹೋಗಿ ನೀವು ಅರ್ಜಿಗಳನ್ನು ನೀವು ಕೊಟ್ಟು ಬರಬೇಕಾಗತ್ತೆ ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದೇ ರೀತಿಯ ಕನ್ನಡದ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಕೆಳಗಡೆ ಚಾನಲ್ ನೇಮ್ ಪಕ್ಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳಿಗಾಗಿ